ಹಲೋ. ಈಗ ಇವತ್ತು ನಾವು ಮೈನ್ಕ್ರಾಫ್ಟ್ ಆಡ್ತಿದ್ದೀವಿ. ಅಂದರೆ ಮೈನ್ಕ್ರಾಫ್ಟ್ ಆಡ್ಲತ್ತೀವಿ ಯಾಕಂದ್ರೆ ಏನು ಮಾಡ್ಬೇಕು, ಈಗ ಮೈನ್ಕ್ರಾಫ್ಟೇ ಆಡ್ಬೇಕಾಗ್ತದೆ. ಯಾಕಂದ್ರೆ ಇದು ಬಕ್ಕುಳ್ ಮಸ್ತ್ ಗೇಮ್ ಅದ. ಬಟ್ ಈಗ ನೋಡ್ರಿ, ಇಲ್ಲೊಂದು ವಿಲೇಜ್ ಅದ, ಇದಕ್ಕೆ ವಿಲೇಜ್ ಅಂತಾರೆ. ಆ ಕಡೆ ಅದ ನೋಡ್ರಿ, ಈಗ ಅದಕ್ಕೆ ವಿಲೇಜ್ ಅಂತಾರೆ. ಅಲ್ಲೇ ಹೋಗಮ್ಮಿಗೆ ನಾವು, ಯಾಕಂದ್ರೆ ಇದು ಭೀ ಸೇಮ್ ನಾರ್ಮಲ್ ವರ್ಲ್ಡ್ದಾಗ ಹೆಂಗೆ ನಾವು ಸರ್ವೈವ್ ಮಾಡ್ತೀವಿ, ಬಟ್ ಹಾಗೆ ಇದು ಸ್ವಲ್ಪ ಪ್ರಿಮಿಟಿವ್ ವರ್ಲ್ಡ್ದಾಗ ಸರ್ವೈವ್ ಮಾಡೋದದ. ಆ ಟೈಪೇ ನಾವು ಭೀ ಇಲ್ಲಿ ಸರ್ವೈವ್ ಮಾಡಬೇಕು. ಮತ್ತು ಇದು ಹಾರ್ಟ್ಸ್ಗಳ ಮೇಲೆ ನೀವು ಹಿಂಗೆ ಎರಡು ಕಣ್ಣು ಟೈಪ್ ಕಾಣ್ತಿರ್ತವೆ ನಿಮಗೆ. ಇವೆಲ್ಲ ಕಣ್ಣಿಲ್ಲ, ಇವು ಹಾರ್ಡ್ಕೋರ್ ಮೈನ್ಕ್ರಾಫ್ಟ್ ಅಂತ. ಅದಕ್ಕೆ ಇದ್ರಾಗ ನಾವು ಒಂದ್ಸಲ ಅಂದರೆ ಎಲ್ಲ ಹಾರ್ಟ್ಸ್ಗಳು ಖಾಲಿ ಆದಮೇಲೆ ನಾವು ಸತ್ತೇವಂದ್ರೆ ಮತ್ತು ಬದುಕೋದಿಲ್ಲ. ಅಂದರೆ ಮತ್ತು ಖಾಲಿ ಇದು ವರ್ಲ್ಡ್ ಖಾಲಿ ನೋಡ್ಲಿಕ್ಕಷ್ಟೇ ಇರ್ಬೋದು, ಆದರೆ ಇದ್ರಾಗ ಒಳಗೆ ಆಟ ಆಡೋಲಕ್ಕಿಲ್ಲ. ಬಟ್ ಆ ಟೈಪೇ ಇದು ಹಾರ್ಡ್ಕೋರ್ ಮೈನ್ಕ್ರಾಫ್ಟ್ ಅಂತಾರೆ ಇದಕ್ಕೆ. ಸೊ ಮೊದಲನೇ ಇದು ಮನೆ ನೋಡ್ರಿ, ಎಷ್ಟು ಚಂದ ಕಟ್ಟಿದ್ದಾರೆ. ಇದು ಎಷ್ಟು ಭಾರಿ ಆರ್ಕಿಟೆಕ್ಚರ್ ಅದ ಈ ಮನೆದು. ಇದ್ರೊಳಗೆ ಎರಡು ಲೆಕ್ಟನ್ ಸವಾಲ್, ಇದು ಲೈಬ್ರರಿ ಅಂತ ಮನೆ ಅದ. ಹಾಗೆ ಇದು ಮೇಲೆಲ್ಲರೆ ಚೆಸ್ಟ್ ಇರ್ಬೋದು. ಚೆಸ್ಟ್ ಅಂದ್ರೆ ಒಂದು ಟೈಪ್ ಸ್ಟೋರೇಜ್ ಬಾಕ್ಸ್ ಟೈಪ್ ಇರ್ತದೆ, ಅದ್ರಾಗೆಲ್ಲ ಇವರ ಸಾಮಾನ್ಯ ಸ್ಟೋರ್ ಮಾಡ್ಬೋದು ನಾವು. ಇದು ಬೆಡ್ ಅದ ರೀ, ಇದು ಎಲ್ಲ ಡೋರ್ ಅದ. ಆ ಟೈಪ್ ಇವೆಲ್ಲ ಮನೆಗಳದಾಗ ಚೆಸ್ಟ್ಸ್ ಇರ್ಬೋದು, ಅದಕ್ಕೆ ನಾವು ಚೆಕ್ ಮಾಡ್ಲತ್ತಾ ಇದ್ದೀವಿ. ಸೊ ಎಲ್ಲ ಮನೆಗಳು ಹುಡುಕಾಡಮಿ, ನೋಡಮ್ರಿ ಯಾವ ಮನೆಗೆ ಏನರ ಚೆಸ್ಟ್ ಏನರ ಸ್ಟೋರೇಜ್ ಸಿಗ್ತದೇನು ಏನ್ರಿ ಸಾಮಾನುಗಳು. ನಾವು ಇದು ಮುಂದೆ ಫರ್ದರ್ ಕಂಟಿನ್ಯೂ ಮಾಡ್ಬೇಕಂದ್ರೆ ಇದು ನೋಡ್ರಿ, ಇವ ಮನುಷ್ಯ ಇವ ಕಣ್ಣು ಪಟ್ಟಿ ಕಟ್ಕೊಂಡು ಅವ್ನಿಗೆ ಬ್ಲ್ಯಾಕ್ ಸ್ಮಿತ್ ಅಂತಾರೆ. ಇವ ಆ್ಯಕ್ಚುಲಿ ಎಲ್ಲ ವೆಪನ್ಸ್ ಅವೆಲ್ಲ ಮಾಡ್ತಾನೆ ನೋಡ್ರಿ. ಈಗ ನಮಗೆಲ್ಲ ಸ್ಪಿಯರ್ ಸಿಗುತ್ತು, ಇದಕ್ಕೆ ಐರನ್ ಲೆಗಿಂಗ್ಸ್ ಅಂತಾರೆ, ಅದಕ್ಕೆ ಐರನ್ ಅಂತಾರೆ. ಇದು ಪಿಕ್ಯಾಕ್ಸ್ ಅದ, ಇದು ಆಬ್ಸಿಡಿಯನ್ ತೊಗೊಂಡೆವು. ಹಾಗೆ ಎಲ್ಲ ಇದು ಚೆಸ್ಟ್ ಅದ ನೋಡ್ರಿ, ಇದಕ್ಕೆ ಅಂತಾರೆ. ಅದಕ್ಕೆ ಆಮೇಲೆ ಇದು ಸ್ಪಿಯರ್ ಅದ ರೀ. ಯಾವಾಗಿನ ಕಾಲದಾಗ ಮಂದಿ ಎಲ್ಲ ಹೆಂಗೆ ಯೂಸ್ ಮಾಡ್ತಿದ್ದಾರೆ ನೋಡ್ರಿ, ಆ ಟೈಪೇ ಅದ ಇದು ಭೀ. ಈಗ ಹೊಸ ಅಪ್ಡೇಟ್ ಬಂದದ ಇದು ಗೇಮ್ದಾಗ. ಈಗ ನೋಡ್ರಿ, ಇದು ಪ್ಯಾಂಟಿಂಗ್ ಹಾಯ್ಕೋಬೋದು ನಾವು. ಈಗ ಹಿಂಗೆ ಐರನ್ ಪ್ಯಾಂಟ್ ಅದ ರೀ, ಅದು ಹಂಗೆ ಹಾಯ್ಕೊಂಡ್ರು ಅಂದರೆ ನಮಗೆ ಒಂದು ಟೈಪ್ ಆರ್ಮರ್ ಇದ್ದಂಗೆ. ಅದು ಆರ್ಮರ್ ಇಲ್ಲೆಲ್ಲ ರಾತ್ರಿಗೆ ಆಗನ ಎಲ್ಲ ಜಾಂಬೀಸ್ ಕ್ರೀಪರ್ಸ್ ಅವೆಲ್ಲ ಬರ್ತಾವೆ, ಅದರಲ್ಲಿ ಬಚಾವ್ ಮಾಡ್ಬೋದು ನಾವು. ಇದು ಒಂದು ಐರನ್ ಗೋಲಮ್ ಅಂತಾರೆ ಇದಕ್ಕೆ. ಇದು ಐರನ್ ಗೋಲಮ್ ಏನು ಮಾಡ್ತದೆ ಅಂದರೆ, ಇದು ವಿಲೇಜರ್ಸ್ ಇರ್ತಾರೆ, ಇವೆಲ್ಲರಿಗೆ ರಕ್ಷಣೆ ಕೊಡ್ತದೆ, ಎಲ್ಲರಿಗೆ ಒಂದು ಟೈಪ್ ಪ್ರೊಟೆಕ್ಷನ್ ಕೊಡ್ತದೆ. ಯಾಕಂದ್ರೆ ರಾತ್ರಿಗೆ ಅವು ಜಾಂಬಿಗಳು ಬಂದು ವಿಲೇಜರ್ಸಿಗೆ ಸತ್ತೊಡಿಬಾರ್ದು ಅಂತ ಇದು ಮಾಡ್ತಾರೆ. ಈ ವಿಲೇಜರ್ಸ್ ಇವಕ್ಕೆಲ್ಲ ರಕ್ಷಣೆ ಮಾಡ್ಲಿಕ್ಕೆ ಇಟ್ಕೊಂಡಿರ್ತಾರೆ. ಇದು ನೋಡ್ರಿ, ಇದಕ್ಕೆ ಹೇಬೇಲ್ ಅಂತಾರೆ ರೀ. ಇದ್ರಾಗೆಲ್ಲ ಗೋಧಿ ಇದು ಮಾಡಿಟ್ಟಾರೆ, ಇವ್ರು ರಾಶಿ ಮಾಡಿಟ್ಟಾರೆ. ಇದರ್ಲಿಂತ ನಾವು ಬ್ರೆಡ್ ಮಾಡ್ಕೋಬೋದು. ಆ ಟೈಪೇ ಒಂದು ಇದು ಅದ ರೀ. ಇದೆಲ್ಲ ಹಿಂಗೆ ಇವರೆಲ್ಲ ಯೂಸ್ ಮಾಡಲ್ರಿ ಅದಕ್ಕೆ ನಾವೇ ಇದು ಯೂಸ್ ಮಾಡಮ್. ಇದು ಮುಂದೆ ನಮಗೆ ಬ್ರೆಡ್ ಮಾಡ್ಕೊಳ್ಳೋ ಕೆಲ್ಸಕ್ಕೆ ಬರ್ತದೆ. ಇದ್ರಾಗ ಭೀ ಎಲ್ಲ ನಾರ್ಮಲ್ ಆಕಳು ಎಲ್ಲ ಕುರಿ ಎಲ್ಲ ಇರ್ತಾವೆ ರೀ ಇದ್ರಾಗ ಭೀ. ಆ ಟೈಪೇ ಕುದುರೆ ಭೀ ಅವ ನೋಡ್ರಿ. ಇದ್ರಾಗೆಲ್ಲ ಗಿಡಗಳು ಅವ. ಇದು ನೋಡ್ರಿ, ಇವ ರೈತ, ಇವ ಒಬ್ಬ ಇಲ್ಲನ. ಹಾಗೆ ಇದು ನಾವೊಂದು ಟೂಲ್ ಸ್ವಲ್ಪ ಒಂದು ಗಿಡಂದು ಪೀಸನ್ನು ಕಟ್ ಮಾಡ್ಕೋಬೇಕ್ರಿ. ಅದಕ್ಕೆ ಇದರಲ್ಲೇ ವುಡ್ದಲ್ಲೇ ಪ್ಲ್ಯಾಂಕ್ಸ್ ಆತವ. ಇನ್ ಕೇಸ್ ನೀವು ಇದು ಗೇಮ್ ಆಡಿದ್ದಿಲ್ಲ ಅಂದ್ರೆ, ಇಲ್ಲಾಂದ್ರೆ ಭಾಳ ಎಲ್ಲ ಕಡೆ ನೋಡಿರ್ತೀರಿ ನೀವು. ಈ ಗೇಮ್ ಒಂದು ಸಲ ಟ್ರೈ ಮಾಡ್ಬೇಕು ನೀವು ಆಡಿ. ಅದು ನೋಡ್ರಿ, ಈಗ ಇದರಲ್ಲೇ ಹೇಬೇಲ್ಲೇ ವೀಟ್ ಮಾಡ್ಕೋಬೋದು ರೀ. ಅಲ್ಲಿಂದ ಅದರಲ್ಲೇ ಬ್ರೆಡ್ ಮಾಡ್ಕೋಬೋದು. ಈಗ ನೋಡ್ರಿ, ಬ್ರೆಡ್ ಮಾಡ್ಲತ್ತೀವಿ ಈಗ ಸದ್ಯಕ್ಕೆ ನಾವು. ಯಾಕಂದ್ರೆ ಮುಂದೆ ಹಸುವಾದಾಗ ಎಲ್ಲ ತಿನ್ಲಕ್ಕೆ ಬೇಕಾಗ್ತದೆ ರೀ. ಹೆಂಗೆ ನಾರ್ಮಲ್ ಲೈಫ್ದಾಗ ನಮಗೆಲ್ಲ ಹೆಂಗೆ ಹಸುವಾದಾಗ ಏನರ ತಿನ್ಬೇಕಾಗ್ತದೆ, ಆ ಟೈಪೇ ಅದ ಇದು ಭೀ. ಸೊ ಈಗ ನಾವೇನು ಮಾಡಮಿ, ಪೆಲ್ಲ ಕ್ರಾಫ್ಟಿಂಗ್ ಟೇಬಲ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ವುಡ್ ಬೇಕಾಗ್ತದೆ ರೀ. ಅದಕ್ಕಂತ ವುಡ್ ತೆಕ್ಕೊಂಡಿದ್ದೆವು, ಕ್ರಾಫ್ಟಿಂಗ್ ಟೇಬಲ್ ಅಂತಾರೆ ರೀ. ಇದು ನಾವು ಮುಂದೇನದ ನೋಡ್ರಿ, ಇದು ಕ್ರಾಫ್ಟಿಂಗ್ ಟೇಬಲ್ ಅಂತಾರೆ. ಹಿಂಗೆ ಅವನು ಬ್ರೆಡ್ ತಿಂತಾನೆ ರೀ ಹಂಗೆ. ಈಗ ನೋಡ್ರಿ, ಇದು ನಾವು ಟ್ರೈ ಮಾಡತ್ತಿದ್ದೆ ರೀ ಹೆಂಗಿರ್ತದೆ ಅಂತ. ಬಟ್ ಅದಕ್ಕೆ ಇದು ಹಾಗೆ ಕ್ರಾಫ್ಟಿಂಗ್ ಟೇಬಲ್ನ ತೆಕ್ಕೋಬೇಕು ರೀ. ಇದು ಕ್ರಾಫ್ಟಿಂಗ್ ಟೇಬಲ್ಲಿಂದ ಸ್ವಲ್ಪ ಪ್ಲ್ಯಾಂಕ್ಸ್ ಮಾಡ್ಕೋಬೇಕು ನಾವು. ಅದಕ್ಕೆ ಇನ್ನೊಂದು ಸ್ವಲ್ಪ ಪ್ಲ್ಯಾಂಕ್ಸ್ ಅಲ್ಲಕ್ಕೆ ಇನ್ನೊಂದು ಸ್ವಲ್ಪ ವುಡ್ ತೊಗೊಂಬಿ ನಾವು. ಇನ್ನೊಂದು ಸ್ವಲ್ಪ ವುಡ್ ಕಟ್ ಮಾಡ್ಕೊಂಡು ನಾವು ಎಕ್ಸ್ಪ್ಲೋರ್ ಮಾಡಮ್ರಿ. ಯಾಕಂದ್ರೆ ಈ ಗೇಮ್ದಾಗ ಎಲ್ಲ ಎಕ್ಸ್ಪ್ಲೋರೇಷನ್ ಮೇಲೆ ಡಿಪೆಂಡ್ ಆಗ್ತದೆ ರೀ. ಎಷ್ಟು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಅಷ್ಟು ನಮಗೆ ಎಷ್ಟು ಸಾಮಾನುಗಳು ಸಿಗ್ತಾವೆ. ಇದು ನೋಡ್ರಿ, ಇದು ಸ್ಪಿಯರ್ ಎಷ್ಟು ಉದ್ದಾಗಿ ಕಾಣ್ತದೆ ಇದೆ ಇಲ್ಲಿ. ಬಟ್ ಆ್ಯಕ್ಚುಲಿ ಇದು ಅಷ್ಟೇ ಉದ್ದಿರ್ತದೆ. ಬಟ್ ಇದರಲ್ಲಿ ಡ್ಯಾಮೇಜ್ ಭೀ ಸ್ವಲ್ಪ ಚಂದೇ ಇರ್ತದೆ ರೀ. ಇದು ಏನದ, ಅಷ್ಟು ಕಾಪರ್ ಸ್ಪಿಯರ್ಲಿಂತ ಅಷ್ಟು ಬರೀ ಡ್ಯಾಮೇಜ್ ಆಗಲ್ಲ ರೀ. ಹಿಂಗೆ ಡೈಮಂಡ್ ಸ್ಪಿಯರ್, ಹಿಂಗೆ ನೆದರೈಟ್ ಸ್ಪಿಯರ್ ಇತ್ತಂದ್ರೆ ಏನದ ಫುಲ್ ಡ್ಯಾಮೇಜ್ ಆಗ್ತದೆ ರೀ. ಆ ಟೈಪೇ. ಹಾಗೆ ಇದು ಕ್ರಾಫ್ಟಿಂಗ್ ಟೇಬಲ್ ಮೇಲೆ ನಾವು ವುಡ್ ಇಟ್ಟು ಪ್ಲ್ಯಾಂಕ್ಸ್ ಮಾಡ್ಕೋಬೋದು. ಅಲ್ಲಿಂದ ಸ್ಟಿಕ್ಸ್ ಮಾಡ್ಕೋಬೋದು. ಸ್ಟಿಕ್ಸ್ಲಿಂತ ಸ್ವಾಡ್ ಮಾಡ್ಕೋಬೋದು. ಸ್ವಾಡ್ಲಿಂತ ಮತ್ತು ಪಿಕ್ಯಾಕ್ಸ್ ಆ್ಯಕ್ಸ್ ಎಲ್ಲ ಮಾಡ್ಕೋಬೋದು ರೀ. ಹಾಗೆ ಇದು ನಾವು ಆ್ಯಕ್ಸ್ಲಿಂತ ಗಿಡಗಳು ಕಟ್ ಮಾಡ್ಲಿಕ್ಕೆ ಬರ್ತದೆ ರೀ. ಈಗ ಎಷ್ಟು ಸ್ಪೀಡಾಗಿ ಇದು ಕಟ್ ಮಾಡ್ಕೋಬೋದು. ಇದರ್ಲಿಂತ ನಾವು ಸ್ಪೀಡಾಗಿ ಎಲ್ಲ ವುಡ್ಸ್ಗಳು ಕಟ್ ಮಾಡ್ಕೋಬೋದು ರೀ. ಅದಕ್ಕೆ ಇದು ಬೇಕಾಗುತ್ತೆ. ಹಾಗೆ ನೋಡಿರಿ, ಫಾರ್ಮರ್ ಎಲ್ಲ ಫಾರ್ಮಿಂಗ್ ಮಾಡ್ತಾ ಇದ್ದಾನೆ.
ಮಿನಿ ಫಾರ್ಮರ್ ಅಂತಾರೆ. ಇಲ್ಲಿ ವಿಲೇಜರ್ಸ್ದು ಅವ್ರವ್ರದ್ದು ಒಂದು ರೋಲ್ ಇರ್ತದೆ. ಹಿಂಗೆ ಫಾರ್ಮರು, ಕಾಬಲ್ ಬ್ಲ್ಯಾಕ್ ಸ್ಮಿತ್ತು, ಹಾಗೆ ಎಲ್ಲ ಏನಂತಾರೆ ಅದಕ್ಕೆ ಕ್ಲೆರಿಕ್ಕು ಅವರೆಲ್ಲ ಹಾಗೆ ಇರ್ತಾರೆ. ಫ್ಲೆಚರು ಅಂಥವೆಲ್ಲ ಇರುತ್ತಾರೆ. ಅವರೆಲ್ಲ ನಿಮಗೆ ಈಗ ಇವನು ಸಣ್ಣ ವಿಲೇಜರು, ಇವರು ಸಣ್ಣ ಮಗ ಇದ್ದಂಗೆ ಆ ಟೈಪು. ಈಗ ನೋಡ್ರಿ ಹಾಗೆ ಇವರೆಲ್ಲ ಹಿಂಗೆ ಫಾರ್ಮಿಂಗ್ ಅವರೆಲ್ಲ ಮಾಡ್ತಿರ್ತಾರೆ. ಅದು ಲೈಬ್ರರಿಯನ್ನು. ಹಾಗೆ ನಾವು ಇನ್ನೊಂದು ವಿಲೇಜ್ ನೋಡ್ತಿದ್ದೀವಿ ಗೈಸ್. ಆ ಕಡೆ ಇನ್ನೊಂದು ವಿಲೇಜ್ ಇತ್ತು, ಆ ಕಡೆ ಒಂದು ಸ್ವಲ್ಪ ನೋಡಿ ಬರೋಣ ಅಂತ ನಾವು ನೋಡ್ತಾ ಇದ್ದೀವಿ. ಬಟ್ ಆದರೆ ಇಲ್ಲಿ ಎಲ್ಲ ಮನೆಗಳನ್ನು ನಾವು ನೋಡೋದಿಲ್ಲ ಚೆನ್ನಾಗಿ. ಬಟ್ ಇಲ್ಲಿ ಎಲ್ಲ ಮನೆಗಳನ್ನು ನೋಡುತ್ತೀವಿ ಫಸ್ಟು. ಯಾಕಂದರೆ ಇಲ್ಲಿ ಒಂದು ಮನೆಯಲ್ಲಿ ಒಂದೊಂದು ಚೆಸ್ಟ್ಗಳಿದ್ದರೂ ಅವನು ತುಂಬ ನಮಗೆ ಸಹಾಯ ಮಾಡುವುದು. ಇದು ಬೆಲ್ಲನ್ನು ಇಟ್ಟಿರ್ತಾರೆ ದೋಸ್ತರೆ. ಅವರೆಲ್ಲ ಬೆಲ್ಲು ಹೊಡೆದ್ರೆ ಅವರೆಲ್ಲ ವಾಪಸ್ ತಮ್ಮ ಮನೆ ಕಡೆಗೆ ಹೋಗ್ಬಿಡ್ತಾರೆ. ಅಲ್ಲಿ ಏನು ಚೆಸ್ಟ್ ಇರೋಂಗಿಲ್ಲ ದೋಸ್ತ. ಅದಕ್ಕೆ ನಾವೇನು ಮಾಡ್ತೀವಿ, ಇನ್ನೊಂದು ಕಡೆ ಇನ್ನೊಂದು ಲೈಬ್ರರಿ ಅಂತ ಮನೆ. ಈಗ ಅವನು ಹೊರಗೆ ನಿಂತಿದ್ದಾನೆ, ಅವನ ಮನೆ ಇದು. ಆದರೆ ಇವರು ಯಾರು ನಮಗೆ ಏನೂ ಹಾನಿ ಪਹੁಂಚಾಸಲ್ಲ. ಯಾಕಂದರೆ ಇವರು ನಾರ್ಮಲ್ ಇರ್ತಾರೆ ಗೈಸ್. ಇವರೆಲ್ಲ ನ್ಯೂಟ್ರಲ್ ಮಾಬ್ಸ್ ಇರ್ತಾರೆ. ಅದಕ್ಕೆ ನಮಗೆ ಏನೂ ಹಾನಿ ಪਹੁಂಚಾಸಲ್ಲ. ಅದಕ್ಕೆ ನಾವು ಎಲ್ಲ ಮನೆಗಳನ್ನು ಚೆಕ್ ಮಾಡಬೇಕು. ಅದಕ್ಕೆ ಇದು ಮನಿ ಎಲ್ಲ ಚೆಕ್ ಮಾಡಿದ್ರೆ ನಮಗೆ ಚೆಸ್ಟ್ಗಳು ಸಿಗುತ್ತವೆ. ಅದರಿಂದ ನಾವು ಎಲ್ಲ ಲೂಟ್ ಮಾಡ್ಬೋದು ಇಲ್ಲಿ. ಈ ಮನೆಯಲ್ಲಿ ಕೂಡ ಚೆಸ್ಟ್ ಇಲ್ಲ ಅಂತ ಬರೀ. ಬಟ್ ಅಂದರೆ ಚೆಕ್ ಮಾಡೋದು ನಮ್ಮ ಕರ್ತವ್ಯ ಗೈಸ್. ಚೆಕ್ ಮಾಡಲೇಬೇಕು. ಯಾಕಂದರೆ ಗೈಸ್ ಈಗ ಜಸ್ಟ್ ನಾವು ಈಗ ಗೇಮ್ ಸ್ಟಾರ್ಟ್ ಮಾಡಿದ್ದೀವಿ. ಇದರಿಂದ ನಮಗೆ ಯಾವುದು ಐಟಮ್ಸ್ ಕೂಡ ಇರುವುದಿಲ್ಲ. ಬಟ್ ಆದರೆ ನಮಗೆ ಚೆಸ್ಟ್ನಲ್ಲಿ ಸಿಕ್ಕರೆ ತುಂಬ ಸಹಾಯವಾಗುತ್ತದೆ. ಅದಕ್ಕೆ ನಾವು ಚೆಸ್ಟ್ನಲ್ಲಿ ಎಲ್ಲ ಚೆಕ್ ಮಾಡ್ತೀವಿ. ಇಲ್ಲಾಂದ್ರೆ ಬಕ್ಕಳು ಮುಷ್ಕಿಲ್ ಆಗ್ತದೆ ರೀ ಆಮೇಲೆ. ಈಗ ನೋಡಿರಿ, ಐರನ್ ಗುಲಾಮಿಗೆ ನಾವು ಇಲ್ಲಿ ಹೊಡೆದ್ರೆ ಅವನು ರಿಟರ್ನ್ ಹೊಡಿತಾನೆ. ಅದಕ್ಕೆ ನಾವು ಏನು ಹೊಡೆಯೋದಿಲ್ಲ ಅವನಿಗೆ. ಬಟ್ ಇನ್ನೊಂದು ಕಡೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಈಗ ನೋಡಿ, ಇಲ್ಲಿ ಕುದುರೆ ಇದೆ, ಈ ಟೈಪ್ ಎಲ್ಲ ಬೇರೆ ಬೇರೆ ಡಿಫ್ರೆಂಟ್ ಆ್ಯನಿಮಲ್ಸ್ಗಳೆಲ್ಲ ಈ ವರ್ಲ್ಡ್ನಲ್ಲಿ ಇರುತ್ತವೆ. ಹಾಗೆ ಅದು ಎಲ್ಲ ಫ್ಲವರ್ಸು, ಟ್ರೀಸು, ಇಲ್ಲಿ ಕೂಡ ಬಯೋಮ್ಸ್ ಇರುತ್ತವೆ. ಇಲ್ಲಿ ನೀರು ಎಲ್ಲ ಇರುತ್ತದೆ ಆ ಟೈಪೇ. ಬಟ್ ನಾವೆಲ್ಲ ಇದಕ್ಕೆ ಎಕ್ಸ್ಪ್ಲೋರ್ ಮಾಡಬೇಕು. ಇದರಿಂದ ಇದು ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡೋದನ್ನು ಟ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಚಲೋ ಅನ್ಸುತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನೀವು ಇಂಥವೆಲ್ಲ ಮುಂದೆ ನಾವು ಇದು ಸೀರೀಸ್ ಕಂಟಿನ್ಯೂ ಮಾಡಮಿ. ಇದು ಎಲ್ಲ ಪೂರ ಇಲ್ಲೊಂದು ಡ್ರ್ಯಾಗನ್ ಇರ್ತದೆ, ಎಂಡರ್ ಡ್ರ್ಯಾಗನ್. ಗೇಮ್ ಕಂಪ್ಲೀಟ್ ಮಾಡ್ಲಿಕ್ಕೆ ಡ್ರ್ಯಾಗನಿಗೆ ನಾವು ಮುಗಿಸ್ಬೇಕು. ಅದರಿಂದ ಅದು ಡ್ರ್ಯಾಗನ್ನಿಂದ ಮುಗಿಸಿದ್ರೆ ಇದು ಗೇಮ್ ಮುಗ್ದಂಗೆ ಅರ್ಥ. ಡ್ರ್ಯಾಗನ್ ಭಾಳ ಸ್ಟ್ರಾಂಗ್ ಇರ್ತದೆ. ಬಟ್ ಅದಕ್ಕೆ ಮುಗಿಸ್ಬೇಕಂದ್ರೆ ಫುಲ್ ನಾವು ತಯಾರಿ ತಗೋಬೇಕಾಗ್ತದೆ. ಫುಲ್ ಆರ್ಮರ್ ಎಲ್ಲ ಹಾಕ್ಕೊಂಡು ಹೋಗ್ಬೇಕಾಗ್ತದೆ. ಫುಲ್ ಸ್ವಾಡ್ ಬೀಡೆಲ್ಲ ಎನ್ಚಾಂಟ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲಾಂದ್ರೆ ಅದು ಡ್ರ್ಯಾಗನ್ ಭಾಳ ಸ್ಟ್ರಾಂಗ್ ಇರ್ತದೆ. ಅದು ಹೊಡೆದು ಬಿಡ್ತದೆ ನಮಗೆ ಸ್ವಲ್ಪ ಟೈಮ್ದಾಗೆ. ಅದಕ್ಕೆ ನಾವೆಲ್ಲ ಇದೆಲ್ಲ ಕಲೆಕ್ಟ್ ಮಾಡ್ಕೋಬೇಕು. ಎಲ್ಲ ಏನೇನು ರಿಸೋರ್ಸಸ್ ಅವ ಇದು ಗೇಮ್ ಮುಗಿಸ್ಲಿಕ್ಕೆಲ್ಲ ಕಂಪ್ಲೀಟ್ ಮಾಡಬೇಕು. ಏನರೇ ಚಲೋ ಬಿಲ್ಡಿಂಗ್ ಎಲ್ಲ ಕಟ್ಟಬೇಕು ನಾವು. ಇದು ನೋಡಿರಿ, ಇದಕ್ಕೆ ಡ್ರೌಂಡ್ ಜಾಂಬಿ ಅಂತಾರೆ. ಇದು ನಮ್ಮ ಹಿಂದೆ ಬರ್ತದೆ ನೋಡಿರಿ. ನಮ್ಗೆ ಹೊಡಿಲಕ್ಕೆ ಬರ್ತಿರ್ತದೆ. ಅದನ್ನು ಖಾಲಿ ನೀರಾಗೆ ಇರ್ತದೆ. ಮುಂಜಾನೆ ಈಗ ಬೆಳಕಾಗ್ಲತ್ತದ. ಬಟ್ ಅದು ಹೊರಗೆ ಬರಪ್ಲೆ. ಅದು ಹೊರಗೆ ಬಂದ್ರೆ ಸುಟ್ಟೋಗ್ತದೆ. ಅದಕ್ಕೆ ಅದು ನೀರಾಗೆ ಇರ್ತದೆ. ಆ್ಯಕ್ಚುಲಿ ಅದು ನೀರಾಗೆ ಕಾಣಬರ್ತಾವೆ, ಹೊರಗೆಲ್ಲಿ ಕಾಣಬರಲ್ಲ. ಕತ್ತಲಾಯ್ತಂದ್ರೆ ಅದು ನೀರಲ್ಲಿ ಹೊರಗೂ ಬರ್ಬೋದು ರೀ. ಅದಕ್ಕೆ ನಾವೇನದ ಅಂದ್ರೆ ಎಲ್ಲ ಇಲ್ಲಿ ಭಾಳ ರಿಸ್ಕ್ ಅದ ರೀ ಇಲ್ಲಿ ಬದುಕಬೇಕಂದ್ರೆ. ಇವೆಲ್ಲ ಬೆಕ್ಕುಗಳವ ನೋಡ್ರಿ. ಇಲ್ಲೆಲ್ಲ ಇವು ಬೆಕ್ಕುಗಳಿಗೆ ಭೀ ನಾವು ನಮ್ಮ ಪೆಟ್ ಮಾಡ್ಕೊಮ್ಮಿ. ಬಟ್ ಇದು ನೋಡ್ರಿ, ಇದು ಏನು ಭಾರಿ ಕಟ್ಟರಿ ಇವ್ರಿಗೆ. ನೀರು ನಡ್ಬರ್ಕೆ 2 ಬ್ಲ್ಯಾಂಕೆಟ್ ಅದ್ರ ಮೇಲೆ ಇಟ್ಟಾರ ನೋಡ್ರಿ. ಇದಕ್ಕೆ ಬ್ಯಾರಲ್ ಅಂತ ಇದ್ರಾಗ ಏನ್ರಿ ಅದೇನು ಏನಿಲ್ಲ ಅಲ್ರಿ ಇದ್ರಾಗ. ಏನರೇ ಬೇರೆ ಕಡೆ ನೋಡ್ಬೇಕಾಗ್ತದೆ. ಅರೆ ಇವ ಏನು ಮಸ್ತ್ ಮನೆ ಮಾಡ್ಯಾರ ನೋಡ್ರಿ. ಮನೆಗೆ ಬಂದವರಿಗೆಲ್ಲ ಬೆಳೆಸ್ತಾನೆ ಒಳಗೆ. ಹಾಗೆ ನಾವು ಏನು ಮಾಡಮ್ಮಿ, ಬೇರೆ ಕಡೆ ನೋಡಮ್ಮಿ. ಯಾವುದಾರ ಮನ್ಯಾಗ ಏನರ ಚೆಸ್ಟ್ ಅದ ಏನಂತ ನೋಡಬೇಕು. ಈ ಮ್ಯಾಲಿನ ಮನ್ಯಾಗ ನೋಡಮ್ರಿ ಏನರ ಚೆಸ್ಟ್ ಅವ ಏನಂತ. ಇದು ಗೈಸ್ ಡರ್ಟ್ ಬ್ಲಾಕ್ ಅಂತಾರೆ. ಇದು ಡರ್ಟ್ ಬ್ಲಾಕಿಗೆ ಕೈಲಿಂತೆ ಮುರಿಬೋದು. ಇದು ಲೀಫ್ ಬ್ಲಾಕಿಗೂ ಮುರಿಬೋದು. ಈಗ ಲೀಫ್ ಬ್ಲಾಕ್ ಮುರಿತು ನೋಡ್ರಿ. ಹಾಗೆ ನಾವು ಇದು ಮ್ಯಾಲೆ ಬಂದು ನೋಡಮ್ಮಿ ಏನದ ಇದ್ರಾಗಂತ. ಮನೆ ತುಂಬ ದೊಡ್ಡದು ಕಾಣತ್ತೆ. ನೋಡ್ಬೇಕು ಚೆಸ್ಟ್ ಅದ ಏನಿಲ್ಲ ಅಂತ. ಇಲ್ಲಿ ಭೀ ಗೈಸ್ ಇದು ಭೀ ಲೈಬ್ರರಿ ಅಂದೆ ಮನೆ ಅದ. ಮತ್ತು ಮೇಲೆ ಚೆಸ್ಟ್ ಇರಲ್ಲ. ಇಲ್ಲಿ ನೋಡ್ರಿ ಏನು ವ್ಯೂ ಏನಂತ ಪರಿ ಖಾಸಿಲ್ಲ. ಬಟ್ ನಡೀತದೆ. ಈಗ ಇಲ್ಲಿ ನೋಡ್ರಿ, ಯಾರು ಭೀ ಮನೆಗೆ ಬಂದಾಗ ಇಂಥವೆಲ್ಲ ಮಾಡ್ಬಾರ್ದು. ಬಟ್ ಏನು ಮಾಡ್ಬೇಕು, ಅವೆಲ್ಲ ಮುರಿಬೇಕಾಗ್ತದೆ ನಾವು. ಇವ್ರೇನು ಮನೆ ಕೇರ್ನು ಮಾಡಲ್ರಿ, ಸುಮ್ಮನೆ ಒಡ್ಡಾಡ್ತಿರ್ತಾರೆ. ಈಗ ಇಲ್ಲಿಂದ ಚಲೋ ಆಯ್ತು ರೀ. ನಮಗೆ ಬ್ರೆಡ್ ಸಿಕ್ಕತ್ತು. ಅದಕ್ಕೆ ನಮ್ಮ ಕೆಲ್ಸಕ್ಕೆ ಬಂತು. ಇಲ್ಲಾಂದ್ರೆ ಬಕ್ಕಳು ಮುಷ್ಕಿಲ್ ಆಗ್ತಿತ್ತಲ್ಲ. ಈಗ ನೋಡ್ರಿ ಕತ್ತಲಾಗ್ತದ, ಸಂಜೆ ಆಲಕ್ಕೆ ಬಂತು ನೋಡ್ರಿ. ಈಗ ಸಂಜೆ ಆಲತ್ತದ. ಈಗ ಈ ಮನ್ಯಾಗ ಭೀ ಏನ್ರಿ ಇರ್ಬೋದೇನು ನೋಡಮ್, ಚೆಕ್ ಮಾಡಮ್.
ಇದು ನೋಡಿ ಸ್ಟೋನ್ ಕಟ್ರ್ ಇತ್ತು ಗೈಸ್, ಅದು ಏನು ಇದ್ದಿಲ್ಲ ಅಲ್ಲಿ. ಇಲ್ಲಿ ಭೀ ಹಾಗೆ ಅವರು ಸ್ಟ್ಯಾಕ್ ಮಾಡಿ ಇಟ್ಕೊತಾರೆ ನೋಡ್ರಿ ಬೇಲ್ಸ್ ಎಲ್ಲ. ಈಗ ನೋಡ್ರಿ ಸಂಜೆ ಆಲತ್ತದ ರೀ ಟೈಮು. ಇವನು ಕೆಲಸ ಮಾಡಮ್ಮಿ ಮನ್ಕೊಂಬಿಡಮ್ಮಿ. ಇಲ್ಲಿ ಸಂಜೆಗೆ ಆಗ ಮಕ್ಕೊಂಡು ಬಿಡ್ಬೇಕು ಗೈಸ್, ಇಲ್ಲಾಂದ್ರೆ ಮುಂಜಾನೆ ಆಗಲ್ಲ. ಬಟ್ ಮುಂಜಾನೆ ಆಲಕ್ಕಂದ್ರೆ ಬಕ್ಕುಲ್ ಟೈಮ್ ತೋರ್ತದ. ಆಟತಿಗೆ ಎಲ್ಲ ಜಾಂಬೀಸು ಕ್ರೀಪರ್ಸ್ ಅವರೆಲ್ಲ ಬಂದುಬಿಡ್ತಾರೆ, ಮತ್ತು ಅದು ಎಲ್ಲ ಭಾಳ ರಿಸ್ಕಿ ಆಗ್ತದ. ತೋ ಹಾಗೆ ಗೈಸ್ ಇದು ನೋಡಿರಿ, ನಾವಿದು ಕಂಟಿನ್ಯೂ ಮಾಡಮ್ಮಿ. ನಿಮ್ಮದೆಲ್ಲ ಸಪೋರ್ಟ್ ಇತ್ತಂದ್ರೆ ನೀವೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವೆಲ್ಲ ಇದು ಮುಂದೆ ಕಂಟಿನ್ಯೂ ಮಾಡಮ್ಮಿ ಈ ಸೀರೀಸನ್ನು. ನೀವು ಮತ್ತೆ ಸಿಗೋಣ ಗೈಸ್, ಬಾಯ್ ಬಾಯ್.